ನಾನು ಅವತ್ತೇ ಹೇಳ್ದೆ ಅಮ್ಮ ಹಾಕೋ ಕಂಡೀಷನ್ಸ್ಗೆಲ್ಲ ಒಪ್ಕೋಬಾರ್ದು, ಈ ಕಡೆಗೆ ಸಿಕ್ಕಾಕ್ಸ್ತಾರೆ ಅಂತ. ಅವತ್ತು ಯಾರು ನನ್ನ ಮಾತೆ ಕೇಳಲಿಲ್ಲ. ಈಗ ನೋಡಿ ಅನ್ಭವಿಸ್ತಿರೋ ನಾನು. ಛೇ ಮೈನಾ, ಈಗ ನೀನ್ ಏನ್ ಮಾಡ್ತೀಯಾ? ಏನ್ ಮಾಡೋದಕ್ಕ? ಅವತ್ತು ಇವ್ರ ಮನೆ ಬಿಟ್ಟು ಹೋಗದೆ ಇದ್ದಿದ್ರೆ ಇವತ್ತು ಅವ್ರಮ್ಮ ಈ ತರ ಷರತ್ತೆ ಆಗ್ತಿರ್ಲಿಲ್ಲ. ಅವತ್ತು ನಾನು ಮನೆ ಬಿಟ್ಟು ಹೋಗಿದ್ದು ನಿಮ್ಗೋಸ್ಕರ ಅನ್ನೋದನ್ನ ಮರಿಬೇಡಿ. ಈ ಅಪ್ಪ ಧ್ರುವ, ನೀ ಸ್ವಲ್ಪ ಸುಮ್ನಿರ. ಹಿಂಗ್ ಟೆನ್ಷನ್ ಮಾಡ್ಕೊಂಡ್ರೆ ಏನ್ ಯೂಸ್ ಐತಿ ನೀನ ಹೇಳ? ಈಗ ನಾವ್ ಬಾವ್ಯಾಗ ಬಿದ್ನಾಗ ನಾವ ಇಚ್ಕೊಂಡ್ ದಡ ಸೇರ್ಬೇಕ. ಅಯ್ಯೋ ಬಾವ್ಯಾಗ ಬಿದ್ಬಿಟ್ವಿ, ಯಾರೋ ಬಂದ್ ನಮ್ಮನ್ ತಳ್ಬಿಟ್ರ ಅಂತ ಸುಮ್ನೆ ಟೆನ್ಷನ್ ಮಾಡ್ಕೊಂಡ್ರೆ ಏನ್ ಯೂಸ್ ಆಗ್ತೈತಿ? ನಾವ ನೀರಾಗ ಮುಳುಗಿ ನಾವ ಸತ್ತೋಗ್ಬೇಕಾಗ್ತೈತಿ. ಮೈನಾ, ನಿನ್ಗಿನ್ನೂ ಅವ್ರಮ್ಮನ ಬಗ್ಗೆ ಗೊತ್ತಿಲ್ಲ. ಹಠವಾದಿ ಅವರು, ಹಿಡಿದ ಕೆಲಸ ಆಗೋವರೆಗೂ ಬಿಡೋದಿಲ್ಲ. ಇದೇನಾದ್ರೂ ಹೀಗೆ ಮುಂದುವರೆದ್ರೆ ತುಂಬಾ ಕಷ್ಟ ಆಗತ್ತೆ. ಸಮಸ್ಯೆ ದೊಡ್ಡದಾಗೋದ್ರ ಮೊದಲು ನಾವೇನಾದ್ರೂ ಮಾಡಲೇಬೇಕು. ಅಕ್ಕ, ಇವತ್ತು ಇವ್ರ ಮಾವ ಇಲ್ಲಿಗೆ ಬರ್ತಾರಲ್ವಾ? ಅವ್ರು ಏನಾದ್ರೂ ಬಂದ್ರೆ ಎಲ್ಲಾ ವಿಷಯನ ಅವ್ರ ಹತ್ರ ಹೇಳ್ಬಿಡೋಣ. ನಮ್ಮ ಹತ್ರ ಇರೋದು ಇದೊಂದೇ ದಾರಿ. ಮೈನಾ, ನೀನ್ ಹೇಳೋದೇನೋ ಸರಿ. ಧ್ರುವರಮ್ಮ ಹಠವಾದಿ ಅಂದ್ರೆ ಅದಕ್ಕಿನ್ನ ಹಠವಾದಿ ಅವ್ರ ಅಣ್ಣ. ಅವ್ರು ಒಪ್ಕೊಳ್ತಾರಾ? ಇಲ್ಲ ಅಕ್ಕ, ಆಗಲ್ಲ ಅಂದ್ರೆ ಏನೂ ಆಗಕ್ಕಿಲ್ಲ. ನಾವ್ ಹೇಗಾದ್ರೂ ಮಾಡಿ ಅವ್ರನ್ನ ಒಪ್ಪಿಸ್ಲೇಬೇಕು. ನಮ್ ಹತ್ರ ಬೇರೆ ದಾರಿ ಇಲ್ಲ. ಅವ್ರನ್ನ ಒಪ್ಸಿದ ಮಾತ್ರಕ್ಕೆ ಅಮ್ಮ ಒಪ್ಕೊಂಡ್ಬಿಡ್ತಾರ? ಕೊನೆ ಪಕ್ಷ ನಮ್ ಕುಟುಂಬದವ್ರು ಯಾರೋ ಒಬ್ರಿಗೆ ಈ ವಿಷಯ ಮುಟ್ಸಿದೀವಿ ಅನ್ನೋ ಸಮಾಧಾನನಾದ್ರೂ ಇರುತ್ತೆ ಧ್ರುವ ಅವ್ರೆ. ನಮ್ ಪ್ರೀತಿ ಒಂದ್ ಹೆಜ್ಜೆ ಮುಂದಕ್ಕಾದ್ರೂ ಹೋಗಿರುತ್ತೆ. ಇಲ್ಲ ಅಂದ್ರೆ ನಾವ್ ಯಾವಾಗ್ಲೂ ಹೀಗೆ ಇರ್ಬೇಕಾ? ನಾಳೆ ಏನಾಗುತ್ತೋ ಏನೋ ಅನ್ನೋ ಯೋಚನೆನಲ್ಲೇ ಕೂತಿರ್ಬೇಕು ನಾವು. ಧ್ರುವ, ಮೈನಾ ಹೇಳೋದ್ರಲ್ಲೂ ಪಾಯಿಂಟ್ ಇದೆ ಅಂತ ಅನ್ನಿಸ್ತಾ ಇದೆ. ನಾವ್ಯಾಕೊಂದು ಪ್ರಯತ್ನ ಪಡಬಾರ್ದು? ಯಾರಿಗ್ ಗೊತ್ತು, ನಿಮ್ ಟೈಮ್ ಏನಾದ್ರೂ ಸರಿ ಇದ್ರೆ ನಿಮ್ ಮಾವನು ನಿಮ್ ಪ್ರೀತಿಗೆ ಸಪೋರ್ಟ್ ಮಾಡಿ ಅವರೇ ಅವ್ರ ತಂಗಿ ಹತ್ರ ಮಾತಾಡಿ ಒಪ್ಪಿಸ್ಬೋದು. ಆ ಚಾನ್ಸು ಇರತ್ತಲ್ವಾ? ಧ್ರುವ, ನಿಮ್ಮ ಮಾವ ಬಂದಿದ್ದಾರೆ. ಬಾ ಮೈನಾ. ಓಹೋ ಅಳಿಮೆಯ, ಬಾ ಬಾ ಬಾ. ಏನ್ ಧ್ರುವ, ಮದ್ವೆ ಆಗಿರೋದು ಗೊತ್ತೇ ಇಲ್ಲ? ಇಲ್ಲ, ಆತರ ಏನೂ ಇಲ್ಲ. ಅಳಿ ಆಗಿಲ್ಲ, ಸದ್ಯದಲ್ಲಿ ಅಳಿ ಆಗ್ತಾರೆ. ಇದೇನು ಅಳಿಮಯ್ಯ, ಒಬ್ನೇ ಬರ್ತೀನಿ ಅಂದ್ಬಿಟ್ಟು ಯಾರ್ಯಾರು ಕರ್ಕೊಂಡ್ ಬಂದಿದ್ಯಾ? ಅದು ಮಾವ, ಇವರು. ಹಾ, ಇರು ನಾನೇ ಜಪ್ತಿ ಮಾಡ್ಕೊಂಡು ಹೇಳ್ತೀನಿ. ಇವಳು ಕೆಂಪಗಿದ್ದಾಳೆ ಅಂತಂದ್ರೆ ಜಯಂತಿ ಅಲ್ವಾ? ಓ ಮರಗುಳಿ ಮಳ್ಳಿ, ಇದೇನವ ನೀನು? ಬೆಳೆದೇ ಇಲ್ಲ. ನೋಡ್ ಮೈನಾ ಹೆಂಗನಾಗತ್ತಾರ. ಸರ, ನೀವ್ ನೆಕ್ಸ್ಟ್ ಟೈಮ್ ಬರೋ ಹೊತ್ತಿಗ ಅಂಬ್ಲಿ ಕುಡ್ದೆ ಎತ್ತರಾಗಿರ್ತೇನೆ, ಬಂದ್ ನೋಡ್ರಿ. ಅಳಿಮೆಯರ, ಎಲ್ಲಿ ಆ ತಲರಟೆ ಬಡ್ಡಿ ಮಗ? ಆನಂದ ಕಾಣಿಸ್ತಾನೆ ಇಲ್ವಲ್ಲ? ಮಾವ, ಏನೋ ಆರ್ಡರ್ ಬಂತು, ಸ್ವಲ್ಪ ಕೆಲ್ಸದಲ್ಲಿ ಬ್ಯುಸಿ ಆಗೋದಾ? ಹೌದು, ಇದ್ಯಾರು? ಇವರು ಮೈನಾ ಅಂತ. ಹೊಸ್ದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿರ್ಬೇಕು ಅನ್ಸುತ್ತೆ, ಅದಕ್ಕೆ ನನಗೆ ಗೊತ್ತಾಗ್ಲಿಲ್ಲ. ಆದ್ರೂ ಬಹು ಲಕ್ಷಣವಾಗಿದ್ದಾಳೆ. ಕಣ್ಣು ನೋಡು, ಒಳ್ಳೆ ದೇವತೆ ಕಣ್ಣಿದ್ದಂಗಿದೆ.